ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಾಮಗಡ ಗ್ರಾಮ. ಈ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಪೀರಲ್ ಸ್ವಾಮಿಯ 7 ದಿವಸದ ಸವಾರಿ ಎಂದು ಹಲವಾರು ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಂದ ಹರಿದು ಬಂದ ಜನಸಾಗರ ಅಪಾರ ಸಂಖ್ಯೆಯಲ್ಲಿ. ಜಾತ್ರಾ ಮಹೋತ್ಸವ ಶಾಂತಿಯುತವಾಗಿ ಜರುಗಿತು. ಎಲ್ಲ ಗಣಿ ಕಂಪನಿಯ ವತಿಯಿಂದ ಸುತ್ತಮುತ್ತಲಿನ ಗ್ರಾಮಗಳಿಂದ ಹರಿದು ಬಂದ ಭಕ್ತಾದಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಬಸ್ಸಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಧನ್ಯವಾದಗಳನ್ನ ತಿಳಿಸಿದ್ರು. ಹೌದು ವೀಕ್ಷಕರೇ, ನೀವು ನೋಡುತ್ತಿರುವಂತಹ ದೃಶ್ಯ ಸುಶೀಲಾ ನಗರದಿಂದ ಸಿದ್ದಾಪುರ ಗ್ರಾಮದ ಮಾರ್ಗವಾಗಿ ಕಾಡು ಗುಡ್ಡಗಳಿರುವ ಒಮ್ಮೆ ಚಿತ್ರೀಕರಣವನ್ನ ನೋಡಿ. ಮೈನಿಂಗ್ ಕೊರೆಯುವಾಗ ನೀರಿನ ಜಲ ಸಂಪರ್ಕ, ಸತತ ವರ್ಷಗಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಗುಡ್ಡದ ಮೇಲ್ಭಾಗದಿಂದ ನೋಡಿದ್ರೆ ಮರಿಯಮ್ಮನಹಳ್ಳಿ ಹಾಗೂ ತುಂಗಭದ್ರಾ ಡ್ಯಾಮಿನ ಚಿತ್ರೀಕರಣ, ಬ್ರಿಟಿಷರ ಕಾಲದಿಂದಲೂ ಇದ್ದ ಅರಮನೆಗಳು, ಪೀರಲ್ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಜಾತ್ರೆ ಮಹೋತ್ಸವ, ರಾಮಗಡ ಪುಟ್ಟ ಗ್ರಾಮದಲ್ಲಿ ಅದ್ದೂರಿಯ ಜನಸಾಗರ. ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಗುಡಿ ಗೋಪುರಗಳು ಈ ದೃಶ್ಯದಲ್ಲಿದೆ. ಬಸ್ಸಿನ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟ ಕಂಪನಿಯ ಹೆಸರುಗಳು ZTC ಮೈನ್ಸ್ ಕಂಪನಿ, ಸ್ಮೈರ್ ಕಂಪನಿ, RRJSW ಕಂಪನಿ, ವೆಸ್ಕೋ ಕಂಪನಿ, SKME ಕಂಪನಿ. ಗ್ರಾಮದ ಸುತ್ತಮುತ್ತಲಿನ ಕಂಪನಿಗಳಿಂದ ಅನುಕೂಲತೆ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಧನ್ಯವಾದಗಳನ್ನು ತಿಳಿಸಿದರು. ಎಸ್ಕೋ 126 ಕಡೆಯಿಂದ ಬಸ್ಗಳು ಬಿಟ್ಟಿದ್ದಾರೆ. ಓಕೆ ಓಕೆ. ನೀವು ನೋಡ್ತಿರುವಂಥ ದೃಶ್ಯ ZTC ಕಬಾಬ್ ಮೈನ್ಸ್ ಕಡೆಯಿಂದ ಸಾರ್ವಜನಿಕರಿಗೆ ರಾಮಗಡ ಜಾತ್ರೋತ್ಸವಕ್ಕೆ ಕರೆದುಕೊಂಡು ಹೋಗುವ ದೃಶ್ಯವನ್ನು ಕಾಣ್ತಿರುವುದು ವೀಕ್ಷಕರೇ.
ದೃಶ್ಯ ಇದು ಜೀನಾಥ್ ಕಾಲೋನಿ ಕ್ಯಾಂಪ್ ಅಂತೂ ಇತ್ತಿಲ್ಲಿ. ಕ್ಯಾಂಪ್ ಇದ್ದಿದ್ದಾಗ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣವಾಗಿತ್ತು. ಅಂದಿನ ವರ್ಷಗಳಲ್ಲಿ ಸರಿಸುಮಾರು 60 ಮಕ್ಕಳು ಇಲ್ಲಿ ಕಲಿಕೆಯನ್ನು ಕಲಿತಿದ್ರು. ಈಗ 2026ರಲ್ಲಿ ಬಂದು ನೋಡಿದರೆ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಒಂದೇ ಇದೆ. ಇದೇ ಸ್ಥಳದಲ್ಲಿ ಕ್ಯಾಂಪು ಅಂದರೆ ಅವರು ಇರುವಂಥ ಮನೆಗಳು ಇದ್ದವು. ಆ ಮನೆ ಇರಬೇಕಾದರೆ ಅವರ ಮಕ್ಕಳನ್ನು ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿಸಿದ್ದು. ಈಗಾದರೂ ದಾಖಲಾತಿ ಹೀಗೆ ಇದೆ. ವೀಕ್ಷಕರೇ, ಇದು ರಾಮಗಢ ಜೀನಾಥ್ ಕಾಲೋನಿ ಅಂತೇಳಿನೇ ನೇಮಕಗೊಂಡಿದ್ದು. ತದಾದ ನಾವು ಹೋಗ್ತಿರೋದು ಇನ್ನು ಮುಂದಿನ ರಾಮಗಢ ಪೀರ್ಲಸ್ವಾಮಿ ದೇವಸ್ಥಾನ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು ಗುಂಡಾ ಸ್ಟೇಷನ್ ಮತ್ತು ಗುಂಡಾ ಗ್ರಾಮಕ್ಕೆ ಹೋಗುವಂಥ ದಾರಿ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಹೋಗು ಬರುವಂಥ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ JSW ಸ್ಟೀಲ್ ಲಿಮಿಟೆಡ್ ರಾಮಮೈಸ್ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸೌಲಭ್ಯವನ್ನು ಮಾಡಿದ್ದಾರೆ. ರಾಮಗಢ ಪೀರ್ಲಸ್ವಾಮಿಯ ದೇವಸ್ಥಾನ ಪಕ್ಕದಲ್ಲಿ ಇರುವಂಥ ಇಲ್ಲಿ ಟಾಪ್ ಕಟ್ಟೆ ಮರಮ್ನಳ್ಳಿ ಮತ್ತು ತುಂಗಭದ್ರಾ ನದಿಯ ಚಿತ್ರೀಕರಣವನ್ನು ನೀವು ನೋಡ್ತಿರುವಂಥ ದೃಶ್ಯ ಇದು. ಹೊಸಪೇಟೆ ಸಮೀಪದ ತುಂಗಭದ್ರಾ ನದಿಯ ಡ್ಯಾಮನ್ನು ನೀವು ನೋಡ್ತಿರುವಂಥ ದೃಶ್ಯ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ವಾಸ ಮಾಡುತ್ತಿದ್ದ ಇವು ಅರಮನೆಗಳು. ಈ ಅರಮನೆಗಳು ಸರಿಸುಮಾರು ವರ್ಷಗಳಿಂದ ಇನ್ನೂ ಹೀಗೆ ಇದೆ. ತದನಂತರ ಗೋಡೆಗಳು ಇನ್ನೂವರೆಗೆ ಇದ್ದಿಲ್ಲ. ಹಾಗೆ ಗಟ್ಟಿಯ ಸ್ಥಳದಲ್ಲಿನೇ ಇದೆ. ಸರಿಸುಮಾರು ವರ್ಷಗಳಾದರೂ ಅಕ್ಕಪಕ್ಕದ ಮೈನಿಂಗ್ಗಳು ಬ್ಲಾಸ್ಟಿಂಗ್ ಮಾಡಿದ್ರು ಕೂಡ ಇವು ಇನ್ನೂವರೆಗೆ ಹೀಗೆ ಇದೆ. ವೀಕ್ಷಕರೇ, ಒಮ್ಮೆ ನೋಡಿ ವೀಕ್ಷಕರೇ.
ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು ರಾಮಗಢ ಗ್ರಾಮ. ಈ ಗ್ರಾಮದಲ್ಲಿ ಸರಿಸುಮಾರು ಒಂದು 80 ಮನೆಗಳು ವಾಸ ಮಾಡ್ತಿದ್ದಾರೆ. ಇದೇ ಗ್ರಾಮದ ಪಕ್ಕದಲ್ಲಿನೇ ಪೀರ್ಲಸ್ವಾಮಿಯ ದೇವಸ್ಥಾನದ ಇವತ್ತು 7 ದಿನದ ಸವಾರಿಯ ಬೃಹತ್ ಜಾತ್ರಾ ಮಹೋತ್ಸವವನ್ನು ನಡೆಯಲಿದೆ. ನೀವು ನೋಡ್ತಿರುವಂಥ ದೃಶ್ಯ ಅಪಾರ ಜನಸಂಖ್ಯೆ ಇಲ್ಲಿ ತುಂಬಿ ತುಳುಕಾಡುತ್ತಿರುವ ಭಕ್ತಾದಿಗಳು. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸುಶೀಲನಗರ ಗ್ರಾಮದಲ್ಲಿ ಇರುವಂಥ ಇದೇ ರಾಮಗಢ ಗ್ರಾಮ ಅಂತೇಳಿ ಇವತ್ತೇನು 7 ದಿನದ ಸವಾರಿ ಜಾತ್ರಾ ಮಹೋತ್ಸವವನ್ನು ನಡೀತಿದೆ. ಅದರ ಬಗ್ಗೆ ಸಾರ್ವಜನಿಕರ ಪ್ರಕಾರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಮ್ಮೆ ಬನ್ನಿ ಸರ್. ನಮಸ್ತೆ ಸರ್. ಇಲ್ಲಿ ರಾಮಗಢ ಇದೇ ಕಾಡು ಗುಡ್ಡದ ಮೇಲೆ ರಾಮಗಢ ಗ್ರಾಮದಲ್ಲಿ ಸರಿಸುಮಾರು ಎಷ್ಟು ವರ್ಷಗಳ ನಂತರ ನಡೆಯುತ್ತಿದೆ ಅಥವಾ ಅದರ ಮುಂಚಿತವಾಗಿ ಏನಾದರೂ ಮಾಹಿತಿ ಇದ್ದರೆ ಹೇಳಿ ಸರ್. ಇದು ಮೂಲ ಬ್ರಿಟಿಷ್ ಗೌರ್ಮೆಂಟ್ನಿಂದ ಇರತಕ್ಕಂಥದ್ದು ರಾಮಗಢ. ಕಂಪಲಿ ರಾಯನ ಕಾಲದಿಂದಲೂ ಕೂಡ ಇಲ್ಲಿ ಇದೆ. ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಭಾಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ, ಇಲ್ಲಿನ ವಾತಾವರಣ, ಇಲ್ಲಿ ದೇವ್ರ ಮೇಲೆ ಈ ಭಾಗದ ಜನಗಳು ಇಟ್ಟಿರ್ತಕ್ಕಂಥ ನಂಬಿಕೆ ಇವೆಲ್ಲವೂ ಪುರಾತನ ಕಾಲದಿಂದಲೂ ಕೂಡ ನಡೀತಕ್ಕಂಥದ್ದು. ಈಗ ನಾವು ಬಾಲ್ಯದಿಂದಲೂ ಸುಮಾರು 40 ವರ್ಷಗಳಿಂದ ನಾವು ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ. ಸುಮಾರು ಹೊಸಪೇಟೆ, ಬಳ್ಳಾರಿ ಸುತ್ತಮುತ್ತ ಹಳ್ಳಿಗಳಿಂದ, ಕಂಪ್ಲಿಯಿಂದ ಕೂಡ ಇಲ್ಲಿಗೆ ಭಾಳ ಜನ ಈ ದೇವ್ರಿಗೆ ನಡ್ಕೊಳ್ತಕ್ಕಂಥ ಜನ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಏನು 7 ದಿನ ಸವಾರಿ ಅಂತ ಕರಿತೀವಿ, ರಾಮಗಢದಲ್ಲಿ ಭಾಳ ವಿಶೇಷವಾಗಿರ್ತದೆ. ಈ ಥರ ವಿಶೇಷವಾಗಿರ್ತಕ್ಕಂಥ 7 ದಿನ ಸವಾರಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ದರ್ಶನ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ, ತದಾದ ನಂತರ ನೀರಿನ ವ್ಯವಸ್ಥೆ ಯಾವ ಕಂಪನಿ ಕಡೆಯಿಂದ ಏನಾದರೂ ಮಾಹಿತಿ ತಿಳಿದು ಬಂದಿರುತ್ತೆ ಸರ್ ನಿಮಗೆ? ಇಲ್ಲಿ ಸ್ಮಯರ್ ಕಂಪ್ನಿಯವರು ಭಾಳಷ್ಟು ಸಹಾಯ ಮಾಡ್ತಾರೆ. ಅಲ್ಲಿ ಸೆಕ್ಯೂರಿಟಿ ಆಗ್ತಾರೆ. ರಸ್ತೆಯಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಜನಗಳಿಗೆ ತೊಂದರೆ ಆಗಬಾರ್ದು ವಾಹನಗಳು ಅಂತೇಳಿ ಸ್ಮಯರ್ನವ್ರು ಆಗ್ತಾರೆ. JTC ಕಂಪ್ನಿಯವರು ಆಗ್ತಾರೆ. ಇಲ್ಲಿ ಜಿಂದಾಲ್ ಅವರು ಕೂಡ ಸೆಕ್ಯೂರಿಟಿ ಆಗ್ತಾರೆ. ಇಲ್ಲಿ ನೀರಿನ ವ್ಯವಸ್ಥೆನ ಮಾಡಿಕೊಡ್ತಾರೆ. ಜನಗಳಿಗೆ, ಸಾರ್ವಜನಿಕರು ಬಂದು ಹೋಗೋಂಥವ್ರಿಗೆ ಭಾಳಷ್ಟು ಇಲ್ಲಿ ನಡೀತಕ್ಕಂಥ ಎಲ್ಲ ಕಂಪನಿಗಳು ಕೂಡ ತಕ್ಕ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಡ್ತವೆ. ಬಸ್ಸಿನ ವ್ಯವಸ್ಥೆ ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಯನ್ನು ಸೌಲಭ್ಯ ಮಾಡಿ ಯಾವುದೇ ಅಡೆತಡೆದಂಗೆ ಸುರಕ್ಷಿತ ಪ್ರಯಾಣಕ್ಕೆ ಏನು ಅನುಕೂಲತೆಗಳು ಬೇಕೋ ಅವು ಮಾಡ್ತಾರೆ. ಈ 7 ದಿನ ಸವಾರಿ ಬರ್ತಕ್ಕಂಥ 1 ವಾರ ಮುಂಚಿತವಾಗಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗಂಡು ಕಂಪನಿಗಳು ಈ ರಸ್ತೆಯನ್ನು ರಿಪೇರಿ ಮಾಡ್ತಾರೆ. ಎಲ್ಲರ ಮಿಷನರಿಗಳು ಬಿಟ್ಟು ಅದನ್ನು ಲೆವೆಲ್ ಮಾಡಿಸಿ ಸಾರ್ವಜನಿಕರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಈ ಭಾಳಷ್ಟು 2 ವೀಲರ್ಸ್ ಬರ್ತವೆ, ಇಲ್ಲಿಗೆ 4 ವೀಲರ್ಸ್ ಬರ್ತವೆ. ಜೊತೆಗೆ ಇಲ್ಲಿ ಕಂಪನಿಗಳವರು ಬಸ್ ಮಲ್ಲಿಕಾರ್ಜುನ್ ಅಂತೇಳಿ, ಇದು ರಾಮಗಢ ಸುಮಾರು 500 ವರ್ಷಗಳಿಂದನೇ ಕಂಪಿಲರಾಯ ಆಡಳಿತಕ್ಕಂಥ ನಡೆಸ್ತಕ್ಕಂಥ ಸ್ಥಳ ಇದು. ಹಾಗೆಯೇ ಗಂಡುಗಲಿ ಕುಮಾರರಾಮ ಇಲ್ಲಿ ನೆಲೆಸಿ ಇಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಅವರು ಗಂಡುಗಲಿ ಕುಮಾರರಾಮನಿಂದನೇ ಹೆಸರುವಾಸಿಯಾಗಿದ್ದು. ಆಗಲೇ ಇಲ್ಲಿ ಅವ್ರ ಕಡೆಯಿಂದನೇ ಇಲ್ಲಿ ಆಯುಧಗಳನ್ನ ಮಾಡ್ತಿದ್ರು ಅಂತೇಳಿ ಇತಿಹಾಸ ಇದೆ. ಇದು ಕುರು ಹುಸಾನ್ ಇದ್ದಾವೆ. ಹಾಗೆಯೇ
ಮುಂದಿನ ದಿನಗಳಲ್ಲಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಇದು ಅತಿ ಪ್ರಾಮುಖ್ಯತೆಯಲ್ಲಿ ಪಡೆಯಿತು. ಅದೇ ನಮ್ಮ ರಾಜಮಂತನ ಗೋರ್ಪಡೆ ಅವರ ಕಾಲದಲ್ಲಿ ಅವರು ತಮ್ಮ ವಾಯುವೇರಕ್ಕಾಗಿ ಬೇಸಿಗೆ ಕಾಲದಲ್ಲಿ ಇಲ್ಲಿ ಬಂದು ನೆಲೆಸಿ ಈ ಒಂದು ತಾಣನ ಪ್ರಸಿದ್ಧಿಯಾಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ರಾಮನ ಮಲೆ ಏನು ಉತ್ಸವ ನಡೀತದೆ ಅಲ್ಲ, ಇದು ವರ್ಷದಲ್ಲೇ ಒಂದು ಸಾರಿ ನಡೀತಿರ್ಬೇಕಾದ್ರೆ ಇದು 7 ದಿನ ಸವಾರಿ ಭಾಳ ನಮ್ಮನ್ನೆಲ್ಲ ಅಲ್ಲಿ ಕರಿತಾ ಇರೋರು ರಾಮನ ಶ್ರೀಕಾಂತ್ ಅಂತಲೇ ಕರಿತಾ ಇದ್ದಾರೆ. ನಮ್ಮ ಪೂರ್ವಜರೆಲ್ಲ ಇಲ್ಲಿ ಬಂದು ವಾಸ ಮಾಡಿಬಿಟ್ಟು ಇವಾಗ ನಾವು ನರಸಿಂಗಾಪುರ ಸೇರಿಕೊಂಡಿದ್ದೀವಿ. ಹೀಗಾಗಿ ಇದು ನಮ್ಮದು ಐತಿಹಾಸಿಕ ಸ್ಥಳ. ಆಮೇಲೆ ನಾವು ವರ್ಷವೂ ಬಂದು ಹೋಗ್ತಾ ಇರ್ತೀವಿ. ನಮ್ಮ ದೇವರು ರಾಮದೇವರು ಅಂತೇಳಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಇದು ನಮ್ಮ ಪೂರ್ವಿಕರಿಂದ ಬಂದಿರತಕ್ಕಂಥ ಜಾಗ. ಇದು ನಮ್ಮ ಪೂರ್ವರೆಲ್ಲ ನಮಗೆ ರಾಮನ ಮನೆಲ್ಲ ಅಂತಾರೆ ಇದು ಮಾಡ್ತಾ ಇದ್ದಾರೆ, ಹೆಸರು. ಸರ್, ನೀವು ಮುಂಚಿತವಾಗಿ ಇರುವಂಥ ಸ್ಥಳವನ್ನು ನೋಡಿದ್ದೀರಿ. ಈಗಿರುವಂಥ ಸ್ಥಳ ಹೇಗಿದೆ ಸರ್? ನಾವು ಮುಂಚಿತ ಅಂದರೆ ನಾನು 38 ವರ್ಷದಿಂದ ಬಂದಿದ್ದೆ. ಆವಾಗ ಬರೀ ನಡ್ಕೊಂಡು ಬಂದಿದ್ವಿ ನಾವು. ಆವಾಗ ಲಾರಿ ವ್ಯವಸ್ಥೆ ಏನೂ ಇರಲಿಲ್ಲ. ಬಟ್ ಇವಾಗ ಕಂಪ್ನಿಯವರು ಎಲ್ಲ ಸೈಕಲ್ ಮೋಟ್ರಲ್ಲಿದ್ದ ಭಾಳ ಜನ ಬರ್ತಾ ಇದ್ದಾರೆ. ಆಮೇಲೆ ಅವರವರು ವೆಹಿಕಲ್ 4 ವೀಲರ್ಸ್ಲಿಂದ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಅಂತೇಳಿ ನಾನು ಸೊಂಡ್ರನೇ. ನಮಗಿಲ್ಲಿ ಭಾಳ ಮೊದಲಿಸನೂ ಇದಿದೆ. ಯಾಕಂದರೆ ಎಮ್ ಗೋರ್ಪಡೆ ಸಾಹೇಬರು, ಯಶವಂತರಾವ್ ಗೋರ್ಪಡೆ ಅವರು ಎಲ್ಲ ಅವ್ರದ್ದು ಗೆಸ್ಟ್ ಹೌಸ್ ಇದೆ. ಇಲ್ಲಿ ಅವ್ರ ಜೊತೆಗೆ ನಾವು ಬರ್ತಿದ್ವಿ. ಬೇಸಿಗೆಯಾಗಿ ಏನಾಗ್ತಿತ್ತು, ಇದು ಇಲ್ಲಿ ಬಂದರೆ ಒಂದು ಕೊಡೆಕೆನಾಲ್ ಅಂತಿದ್ರು ಬೇಸಿಗೆಯಾಗ. ಇಲ್ಲಿ ಅಂಥ ತಂಪು ಹಂಗೆಲ್ಲ ಅವರು 2 ತಿಂಗಳು ಇಲ್ಲೇ ಇರ್ತಿದ್ರು ಬೇಸಿಗೆ ಮುಗಿಯತಕ್ಕನ. ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಇದು ಫಾರೆಸ್ಟ್ನರಿಗೆ ಕೂಡ ನಾವು ಒಂದು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವರು ಕೂಡ ಭಾಳ ಸ್ವಲ್ಪ ಪರಿಸರಕ್ಕೆ ಮಾನ್ಯತೆ ಕೊಟ್ಟಾರ. ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳ್ಬೇಕು. ಎಲ್ಲ ಕಂಪ್ನಿಯವರಿಗೂ ಧನ್ಯವಾದ ಹೇಳ್ಬೇಕು. ಯಾಕೆ ರೋಡಿಂದು ಆಗಲಿ ಮಾಡಿಕೊಟ್ಟಾರೆ. ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ರೋಡ್ ಮಾಡಿಕೊಡ್ಬೇಕಂತೇಳಿ ನಾನು ಅವರಿಗೆ ವಿನಂತಿ ಕೊಡೋದು. ಧನ್ಯವಾದಗಳು ಸರ್. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ರಾಮಗಢ.